ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 29ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಬಾರಿ ಕೇರಳ ರಾಜ್ಯದಲ್ಲಿ ನಡೆಸಲಾದ NMMS ಪರೀಕ್ಷೆಯ ಮ್ಯಾಟ್ ಪರೀಕ್ಷೆಯಲ್ಲಿ ಕೇಳಿದಂತಹ ಇನ್ನೂ ಕೆಲವು ಲೆಕ್ಕಗಳನ್ನು ಮಾಡೋಣ. ಇಲ್ಲಿ ಮೊದಲನೇ ಲೆಕ್ಕವನ್ನು ಗಮನಿಸಿ. ಸಂಖ್ಯಾ ಶ್ರೇಣಿಯ ಮೇಲೆ ಈ ಲೆಕ್ಕ ಕೊಡಲಾಗಿದೆ. 9, 16, 25, 36, 49. ಹಾಗಿದ್ರೆ ಮುಂದಿನ ಸಂಖ್ಯೆ ಏನು ಅಂತ ಕೇಳಿದ್ದಾರೆ. ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ವಾ? ಎಲ್ಲಾ ಸಂಖ್ಯೆಗಳು ಏನಾಗಿವೆ? ವರ್ಗ ಸಂಖ್ಯೆಗಳಾಗಿವೆ ಅಲ್ವಾ? 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49. ಹಾಗಿದ್ರೆ ಮುಂದಿನದು ಯಾವುದು? 8ರ ವರ್ಗ. ಎಷ್ಟದು? 64. ಹಾಗಾದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. 17, 12, 7 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುಂದಿನ ಸಂಖ್ಯೆ ಯಾವುದಾಗತ್ತೆ? ಈ ಸಂಖ್ಯೆಗಳನ್ನು ಸರಿಯಾಗಿ ಗಮನಿಸೋಣ. 17 ಮತ್ತು 12ಕ್ಕೆ ಎಷ್ಟು ಗ್ಯಾಪ್ ಇದೆ? 17ರಿಂದ 5 ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? 12. 12ರಿಂದ 5 ಕಳೆದ್ರೆ ಏನ್ ಸಿಗುತ್ತೆ? 7. ಹಾಗಿದ್ರೆ ಮುಂದಿನ ಸಂಖ್ಯೆ ಏನಾಗತ್ತೆ? 7ರಿಂದ 5 ಕಳೆದ್ರೆ ನಮ್ಗೆ ಮುಂದಿನ ಸಂಖ್ಯೆ ಸಿಗುತ್ತೆ. ಎಷ್ಟದು? 2 ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈಗ ಮೂರನೇ ಲೆಕ್ಕ ಮಾಡೋಣ. 15, 31, 63, 127. ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಹೇಗ್ ಮಾಡೋದು? ಈ ಸಂಖ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. 15 ಇದ್ದದ್ದು 31 ಆಗಿದೆ, 31 ಇದ್ದದ್ದು 63 ಆಗಿದೆ. ಹೇಗಾಯ್ತು? 15 31 ಆಗ್ಬೇಕಿದ್ರೆ ಏನಾಗ್ಬೇಕು? 15ಅನ್ನು 2ರಿಂದ ಗುಣಿಸ್ಬೇಕು, ಆಮೇಲೆ ಅದಕ್ಕೆ +1 ಮಾಡಬೇಕು ಅಲ್ವಾ? 15ಅನ್ನು ಡಬಲ್ ಮಾಡಬೇಕು. 15 30 ಆಯ್ತು, +1 ಮಾಡಿದ್ರೆ 31 ಬಂತು ಅಲ್ವಾ? ಈಗ ಮುಂದೆ 31ಅನ್ನು ಡಬಲ್ ಮಾಡಿದ್ರೆ ಏನಾಗತ್ತೆ? ಅದು 62 ಆಗತ್ತೆ. ಅದಕ್ಕೆ 1ಅನ್ನು ಸೇರಿಸಿದ್ರೆ ಏನಾಗತ್ತೆ? 63. ಅದೇ ತರ 63ಅನ್ನು ಡಬಲ್ ಮಾಡಿದ್ರೆ ಏನಾಗತ್ತೆ? 126 ಆಗತ್ತೆ. ಅದಕ್ಕೆ 1ಅನ್ನು ಸೇರಿಸಿದ್ರೆ 127 ಆಗತ್ತೆ. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? ಹೇಗೆ ಮಾಡೋದು? 127ಅನ್ನು ಡಬಲ್ ಮಾಡಬೇಕು. ಅಂದ್ರೆ 127ಅನ್ನು 2ರಿಂದ ಗುಣಿಸ್ಬೇಕು. ಏನ್ ಸಿಗುತ್ತೆ? 254 ಸಿಗುತ್ತೆ. ಅದಕ್ಕೆ 1ಅನ್ನು ಸೇರಿಸಿದ್ರೆ ಏನ್ ಸಿಗುತ್ತೆ? 255 ಅಲ್ವಾ? ಹಾಗಿದ್ರೆ ಏನು ಉತ್ತರ? ಆಪ್ಷನ್ ಬಿ 255 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. 1, 2, 7, 20, 61, 182 ಅಂತ ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈಗ ಈ ಸಂಖ್ಯೆಗಳನ್ನು ಸರಿಯಾಗಿ ಗಮನಿಸಿ. ಮೊದಲಿನ ಸಂಖ್ಯೆ 1, ಆ ಬಳಿಕ ಏನಾಗಿದೆ? 2 ಆಗಿದೆ ಅಲ್ವಾ? ನಾವೀಗ ಇಲ್ಲಿ 1 ಅದನ್ನು 2ರಿಂದ ಗುಣಿಸಿದ್ರೆ ಏನ್ ಸಿಗುತ್ತೆ? 2 ಸಿಗುತ್ತೆ. ಓಕೆ, ಈಗ ಮುಂದೆ 7 ಅಂತ ಬಂದಿದೆ. 7 ಹೇಗ್ ಬಂತು? 7ರ ಹಿಂದಿನ 2 ಸಂಖ್ಯೆಗಳನ್ನು ಕೂಡ್ಸೋಣ. ಏನದು? 1 + 2 ಅಲ್ವಾ? 1 + 2 ಮಾಡಿದ್ರೆ ಏನ್ ಸಿಗುತ್ತೆ? 1 + 2 ಮಾಡಿದ್ರೆ 3 ಸಿಗುತ್ತೆ. 3ಅನ್ನು 2ರಿಂದ ಗುಣಿಸಿ ಏನ್ ಸಿಗುತ್ತೆ? 6. ಅದಕ್ಕೆ 1ಅನ್ನು ಸೇರಿಸಿದ್ರೆ ಏನ್ ಸಿಗುತ್ತೆ? 7 ಸಿಗುತ್ತೆ. ಮೊದ್ಲೇನ್ ಮಾಡಿದ್ದಾರೆ? ಹಿಂದಿನ ಸಂಖ್ಯೆಯನ್ನು 2ರಿಂದ ಗುಣಿಸಿದ್ದಾರೆ ಅಷ್ಟೇ. ಮುಂದಿನ ಸಂಖ್ಯೆಗೆ ಹಿಂದಿನ 2 ಸಂಖ್ಯೆಗಳನ್ನು ಕೂಡಿಸಿ 2ರಿಂದ ಗುಣಿಸಿ ಅದಕ್ಕೆ 1ಅನ್ನು ಸೇರಿಸಿದ್ದಾರೆ. ಹಾಗಿದ್ರೆ ಮುಂದಿನ ಸಂಖ್ಯೆ 20 ಹೇಗ್ ಬಂತು? 1 + 2 + 7 ಮಾಡೋಣ. ಏನ್ ಬಂತು? 10 ಬಂತು. ಅದಕ್ಕೆ 2ರಿಂದ ಗುಣಿಸಿದ್ರೆ ಏನ್ ಬಂತು? 20 ಬಂತು. ಹಾಗಿದ್ರೆ ಮುಂದಿನ ಸಂಖ್ಯೆ 61 ಹೇಗ್ ಬರುತ್ತೆ? ಏನ್ ಮಾಡ್ಬೇಕು? ಹಿಂದಿನ 4 ಸಂಖ್ಯೆಗಳನ್ನು ಕೂಡಿಸಿ 2ರಿಂದ ಗುಣಿಸಿ 1ಅನ್ನು ಸೇರಿಸ್ಬೇಕು ಅಲ್ವಾ? ಮಾಡೋಣ. 1 + 2 + 7 + 20 ಮಾಡಿದ್ರೆ ಏನ್ ಬರುತ್ತೆ? 27, 28, 29, 30. 30 ಗುಣಿಸು 2 60 +1 ಮಾಡಿದ್ರೆ 61 ಅಂತ ಬರುತ್ತೆ ಅಲ್ವಾ? ಹಾಗಿದ್ರೆ ಮುಂದಿನ ಸಂಖ್ಯೆ 182 ಹೇಗ್ ಸಿಗುತ್ತೆ ಹೇಳ್ಬೋದಾ? ಹಿಂದಿನ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿ ಅದಕ್ಕೆ 2ರಿಂದ ಗುಣಿಸ್ಬೇಕು. ಅದರ ಮುಂದಿನ ಸಂಖ್ಯೆ ಹೇಗ್ ಸಿಗುತ್ತೆ? ಹಿಂದಿನ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿ 2ರಿಂದ ಗುಣಿಸಿ ಅದಕ್ಕೆ +1 ಮಾಡಬೇಕು. ಆಲ್ಟರ್ನೇಟಿವ್ ಸಂಖ್ಯೆಗಳಿಗೆ ಮಾತ್ರ +1 ಮಾಡಲಾಗಿದೆ. ಈಗ ಒಂದ್ಸಲ ಗಮನಿಸೋಣ.
ಓಕೆ, 182 ಹೇಗೆ ಸಿಕ್ತು ಅಂತ ನೋಡೋಣ. 1 + 2 + 7 + 20 + 61 ಮಾಡಬೇಕು. ಎಷ್ಟು ಬಂತು? ಇದಿಷ್ಟನ್ನು ಕೂಡಿಸಿದ್ರೆ ನಮಗೆ 91 ಬರುತ್ತೆ. ಇದಕ್ಕೇನ್ ಮಾಡಬೇಕು? 2ರಿಂದ ಗುಣಿಸ್ಬೇಕು. ಏನ್ ಸಿಗುತ್ತೆ? 182 ಅಲ್ವಾ? ಈಗ ಮುಂದಿನ ಸಂಖ್ಯೆ ಏನಾಗಿರುತ್ತೆ ಹೇಳಿ? ಹಿಂದಿನ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿ ಆ ಬಳಿಕ ಏನ್ ಮಾಡಬೇಕು? ಅವುಗಳನ್ನು 2ರಿಂದ ಗುಣಿಸಿ ಅದಕ್ಕೆ +1 ಮಾಡಬೇಕು ಅಲ್ವಾ? ಹಾಗಿದ್ರೆ ಏನಾಗುತ್ತೆ? 1 + 2 + 7 + 20 + 61 + 182 ಮಾಡಬೇಕು. ಓಕೆ, ಇವಿಷ್ಟನ್ನು ಕೂಡಿಸಿದಾಗ ನಮ್ಗೆ ಏನ್ ಸಿಗುತ್ತೆ ಹೇಳ್ಬೋದಾ? ನಮ್ಗೆ ಗೊತ್ತು 1 2 7 20 61 ಇವಿಷ್ಟನ್ನು ಕೂಡಿಸಿದಾಗ ಏನ್ ಸಿಕ್ತು? 91 + 182 ಮಾಡಬೇಕು. ಏನ್ ಬರುತ್ತೆ? 273 ಅಂತ ಬರುತ್ತೆ ಅಲ್ವಾ? ಸೊ 273 ಬಂತು. ಏನ್ ಮಾಡ್ಬೇಕು? ಅದಕ್ಕೆ 2ರಿಂದ ಗುಣಿಸ್ಬೇಕು. ಏನ್ ಸಿಗುತ್ತೆ ನಮ್ಗೆ? 546 ಸಿಗುತ್ತೆ. ಆದ್ರೆ ನಮ್ಮ ಈ ಸಂಖ್ಯೆಯ ಜಾಗದಲ್ಲಿ ನಾವೇನ್ ಮಾಡಬೇಕು? ಹಿಂದಿನ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸಿ 2ರಿಂದ ಗುಣಿಸಿ ಅದಕ್ಕೆ +1 ಮಾಡಬೇಕು. ಹಾಗಿದ್ರೆ ಉತ್ತರ 547 ಅಲ್ವಾ? ಹಾಗಿದ್ರೆ ಸರಿಯಾದ ಉತ್ತರ ಎಲ್ಲಿದೆ? ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಪ್ಯಾಟರ್ನ್ ಅನ್ನು ನಾವು ಕರೆಕ್ಟ್ ಆಗಿ ಗಮನಿಸಿದ್ರೆ ಹೇಗೆ ಉತ್ತರ ಕಂಡು ಹಿಡಿಯೋದು ಅನ್ನೋದನ್ನು ತಿಳ್ಕೊಳ್ಬಹುದು. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. 53 41 31 ಆಮೇಲೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದರೆ ಆ ಬಳಿಕ 17 13 ಅನ್ನೋ ಸಂಖ್ಯೆಗಳಿವೆ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ 31 ಆದ ಬಳಿಕ ಬರುವ ಸಂಖ್ಯೆ ಯಾವುದು? ಹೇಗ್ ಮಾಡೋದು? ಈಗ ಈ ಸಂಖ್ಯೆಗಳ ನಡುವೆ ಎಷ್ಟು ಅಂತರ ಇದೆ ಅನ್ನೋದನ್ನು ಮೊದಲು ಚೆಕ್ ಮಾಡೋಣ. 53 ಮತ್ತು 41 ಈ ಎರಡು ಸಂಖ್ಯೆಗಳ ನಡುವೆ ಎಷ್ಟಿದೆ? 53ರಿಂದ 12 ಕಳೆದ್ರೆ ನಮಗೆ 41 ಬರುತ್ತೆ ಅಲ್ವಾ? ಆ ಬಳಿಕ ನೋಡಿ 41 ಮತ್ತೆ 31, 41ರಿಂದ 10 ಕಳೆದ್ರೆ 31 ಬರುತ್ತೆ. ಮತ್ತೆ ಬರುವ ಸಂಖ್ಯೆ ಯಾವುದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ 17 ಇದೆ. 17 ಮತ್ತು 13ಕ್ಕೆ ಎಷ್ಟು ಗ್ಯಾಪ್ ಇದೆ? 17ರಿಂದ 4 ಕಳೆದ್ರೆ ನಮ್ಗೆ ಏನ್ ಬರುತ್ತೆ? 13 ಅಂತ ಬರುತ್ತೆ. ಈಗ ಇಲ್ಲಿ ಮೇಲೆ ಇರುವ ಅಂತರವನ್ನು ಗಮನಿಸಿದ್ರೆ ಮೊದಲು 12 ಇತ್ತು, 10 ಇತ್ತು, ಆಮೇಲೆ ಗೊತ್ತಿಲ್ಲ, ಆಮೇಲೆ ಗೊತ್ತಿಲ್ಲ, ಆಮೇಲೆ 4 ಆಗಿದೆ. ಹಾಗಿದ್ರೆ ನಡುವಿನಲ್ಲಿ ಎಷ್ಟು ಅಂತರ ಇರ್ಬೋದು ನೋಡಿ ಹೇಳ್ಬೋದಾ? 12 ಇದ್ದದ್ದು 10 ಆಯಿತು. ಮುಂದೆ ಏನಾಗತ್ತೆ? ಅದು ಮುಂದೆ 8 ಆಗತ್ತೆ ಅಲ್ವಾ? ಆಮೇಲೆ 6, ಆಮೇಲೆ 4 ಅಂತ ಆಗತ್ತೆ. ಹಾಗಿದ್ರೆ 31ರಿಂದ 8 ಕಳೆದ್ರೆ ನಮ್ಗೆ ನಮ್ಮ ಉತ್ತರ ಸಿಗುತ್ತೆ. ಅಥವಾ 17ಕ್ಕೆ 6 ಕೂಡಿಸಿದ್ರೆ ನಮ್ಗೆ ನಮ್ಮ ಉತ್ತರ ಸಿಗುತ್ತೆ. ಈಗ 31ರಿಂದ 8 ಕಳೆದು ನೋಡೋಣ ಎಷ್ಟು ಬರುತ್ತೆ. 31ರಿಂದ 8 ಕಳೆದ್ರೆ ನಮಗೆ 23 ಅನ್ನೋ ಉತ್ತರ ಬರುತ್ತೆ ಅಲ್ವಾ? ಈ 23ರಿಂದ 6 ಕಳೆದ್ರೆ 17 ಬರುತ್ತಾ? ಕರೆಕ್ಟ್, ಬರುತ್ತೆ. ಆದ ಕಾರಣ ನಮ್ಮ ಉತ್ತರ ಸರಿಯಾಗಿದೆ. ಸೊ ಉತ್ತರ ಏನು? 23 ಅನ್ನೋದು ಉತ್ತರ. ಎಲ್ಲಿದೆ? ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕ ಅಕ್ಷರ ಶ್ರೇಣಿಯ ಮೇಲೆ ಕೊಡಲಾಗಿದೆ. ಇಲ್ಲಿ A-C, AB-, AB-, A-C ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲೆಲ್ಲ ಅಕ್ಷರಗಳನ್ನು ಬಿಡಲಾಗಿದೆ ಅಲ್ಲಿ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನು ನಾವು ಗುರುತಿಸಬೇಕು. ಸೊ ಈ ಅಕ್ಷರ ಶ್ರೇಣಿ ಒಂದು ಪ್ಯಾಟರ್ನ್ ಅನ್ನು ಇಲ್ಲಿ ಬಳಸಿರ್ತಾರೆ. ಸೊ ಈ ಅಕ್ಷರ ಶ್ರೇಣಿಯನ್ನು ಗಮನಿಸುವಾಗಲೇ ನಮ್ಗೆ ಅನ್ಸುತ್ತೆ ಇಲ್ಲಿ ಅಕ್ಷರ ಶ್ರೇಣಿಯಲ್ಲಿ ಹೇಗಿರುತ್ತೆ ಇದು A-C, AB- ಅಂತ ಇದೆ. ಅಂದ್ರೆ ಇಲ್ಲಿ ABC ಕೊಟ್ರೆ ABC, ABC, ABC ಅಂತ ಬರುತ್ತೆ ಅಲ್ವಾ? ಹಾಗಿದ್ರೆ ABC, ABC, ABC ಅನ್ನೋ ಪ್ಯಾಟರ್ನ್. ಹಾಗಿದ್ರೆ ಈ ಬಿಟ್ಟ ಅಕ್ಷರಗಳು ಯಾವುದಾಗಿರುತ್ತೆ? B-C-C-B ಅಲ್ವಾ? ಸೊ B-C-C-B ಎಲ್ಲಿದೆ? ಆಪ್ಷನ್ ಡಿ ಅಲ್ಲಿ ಇದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಈಗ ಅಕ್ಷರ ಶ್ರೇಣಿಯ ಇನ್ನೊಂದು ಲೆಕ್ಕ ಮಾಡೋಣ. A-BBC-ABB-AA-BC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಕ್ಷರ ಶ್ರೇಣಿಯನ್ನು ಗಮನಿಸುವಾಗ ಯಾವ ಪ್ಯಾಟರ್ನ್ ಅಂತ ಗೊತ್ತಾಗ್ತಾ ಇಲ್ಲ.
ಸೊ ಹಾಗಾಗಿ ಒಂದೊಂದೇ ಆಯ್ಕೆಗಳನ್ನು ಹಾಕಿ ಆ ಶ್ರೇಣಿ ಯಾವ ಪ್ಯಾಟರ್ನ್ ಅನ್ನು ಹೊಂದಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಈಗ ಮೊದಲನೇ ಆಪ್ಷನ್ ಅಲ್ಲಿರೋ ಅಕ್ಷರಗಳನ್ನು ಹಾಕೋಣ. ಇಲ್ಲಿ AACB ಅಂತ ಇದೆ. ಸೊ ಇಲ್ಲಿ AACB ಅಂತ ಹಾಕೋಣ. ಈಗ ಇವುಗಳನ್ನೊಮ್ಮೆ ಓದೋಣ, ಯಾವ ಪ್ಯಾಟರ್ನ್ ಇದೆ ಅಂತ ಗೊತ್ತಾಗತ್ತೆ. AABBC, AABBC, AABBC. ಕರೆಕ್ಟ್. ಸೊ ಇಲ್ಲಿ ಮೊದಲನೇ ಆಯ್ಕೆ ಸರಿ ಅಂತ ಅನ್ಸುತ್ತೆ ಅಲ್ವಾ? ಹಾಗಾಗಿ ಉತ್ತರ ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ನೀವು ಉಳಿದ ಆಯ್ಕೆಗಳನ್ನು ಸಹ ಹಾಕಿ ಅದು ತಪ್ಪು ಹೇಗೆ ಅನ್ನೋದನ್ನು ಪರಿಶೀಲಿಸಬಹುದು. ಈಗ ಈ ಸರಣಿಯ ಕೊನೆಯ ಲೆಕ್ಕ ನೋಡೋಣ. ಇದು ಸಹ ಅಕ್ಷರ ಶ್ರೇಣಿಯ ಮೇಲೆ ಕೊಡಲಾಗಿದೆ. AB-D, A-CD, -B-D ಅಂತ ಕೊಟ್ಟಿದ್ದಾರೆ. ಸೊ ಈ ಅಕ್ಷರ ಶ್ರೇಣಿಯನ್ನು ಗಮನಿಸಿದ್ರೆ ನಾವು ಹೇಳ್ಬಹುದು ಇಲ್ಲಿ ABCD, ABCD, ABCD ಅನ್ನೋ ಪ್ಯಾಟರ್ನ್ ಅನ್ನು ಬಳಸಿದ್ದಾರೆ ಅಲ್ವಾ? ಹಾಗಿದ್ರೆ ಬಿಟ್ಟು ಹೋದ ಅಕ್ಷರಗಳು ಯಾವುದೆಲ್ಲ? CBAC. ಎಲ್ಲಿದೆ? CBAC ಅನ್ನೋ ಅಕ್ಷರಗಳು ನಮಗೆ ಆಪ್ಷನ್ ಬಿ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಹಾಗಿದ್ರೆ ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ನಮಸ್ಕಾರ.